ಒಂದು ವಿಜಯಪುರ ಜಿಲ್ಲೆಯಲ್ಲಿ ನೀರು ಪ್ರಮುಖವಾಗಿ ಕುಡಿ ನೀರು ಜನರಿಗೆ ಹಾಗೂ ಜಾನುವಾರುಗಳಿಗೆ, ಆಮೇಲೆ ಬಿತ್ತನೆ ಬೀಜ, ಗೊಬ್ಬರ, ಮೇವು, ಈ ಎಲ್ಲ ವಿಚಾರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ನಿಂದ, ಕೃಷ್ಣಾ ನದಿಯಿಂದ ಮತ್ತು ಭೀಮಾ ನದಿಯಿಂದ ಏನೇನು ನಮ್ಮ ಮಲ್ಟಿ ವಿಲೇಜ್ ಸ್ಕೀಮ್ಸ್ ಇದಾವೆ, ಕುಡಿ ನೀರಿನ ಯೋಜನೆಗಳಿವೆ, ಅದೆಲ್ಲವೂ ಕೂಡ ಸವಿಸ್ತಾರವಾಗಿ ಇವತ್ತೊಂದು ದಿವಸ ಚರ್ಚೆಯನ್ನ ಮಾಡಿದ್ದೀವಿ. ಸೂಕ್ತವಾದಂತಹ ಸೂಚನೆಗಳನ್ನ ಕೂಡ ಕೊಟ್ಟಿದ್ದೀವಿ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಮತ್ತು ಕೃಷ್ಣಾ ನದಿಗೆ 2 TMC ನೀರನ್ನ ಕೇಳಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು, ಹಿರಿಯ ಅಧಿಕಾರಿಗಳೆಲ್ಲನೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿನೂ ಕೂಡ ಸ್ವಲ್ಪ ಸಮಸ್ಯೆಗಳು, ಯಾಕಂದ್ರೆ ಮಳೆಗಾಲ ಎಲ್ಲಿನೂ ಕೂಡ ಆಗಿಲ್ಲ, ಮಳೆ ಎಲ್ಲಿನೂ ಕೂಡ ಆಗಿಲ್ಲ, ಇನ್ಫ್ಲೂಸ್ ಇಲ್ಲ. ಆಮೇಲೆ ಈಗ ಅಲ್ಲಿನೋ ಅಂತ ಹೇಳಿ ಇನ್ನೊಂದು ಫ್ಯಾಕ್ಟರಿ ಇವತ್ತೊಂದು ದಿವಸ ಸೈಂಟಿಸ್ಟು ವೆದರ್ ಫೋರ್ಕಾಸ್ಟ್ ನವರು ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಅದನ್ನ ನಮ್ಮ CO ಋಷಿ ಅವರು ಸುದೀರ್ಘವಾಗಿ ಬ್ರೀಫ್ ಮಾಡಿದ್ದಾರೆ, ಯಾವ ರೀತಿ ಈ ಅಲ್ಲಿನೋ ಕ್ರಿಯೇಟ್ ಆಗುತ್ತೆ ಪೆಸಿಫಿಕ್ ಓಷನ್ ಇಂದ. ಇವತ್ತು ನಮ್ಗೆ ಏನೋ ಅಲ್ಲಿ ಟೆಂಪರೇಚರ್ ಇವತ್ತು ದಿವಸ ವೇರಿಯೇಷನ್ಸ್ ಆಗ್ತದೆ, ಅದರಿಂದ ಇವತ್ತು ದಿವಸ ಈ ಎಲ್ಲ ಎಫೆಕ್ಟ್ಸ್ ನಮ್ಗೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಇದಾಗೂ IMD ಅವರು ಒಂದು ಪ್ರೊಡಿಕ್ಷನ್ ಮಾಡಿದ್ರೆ ಬಹುಶಃ ಜುಲೈ 2nd ವೀಕ್ನಿಂದ ಒಂದು ಸ್ವಲ್ಪ ಮಳೆ ಬರ್ಬೋದು ಅಂತ ಒಂದು ಆಶೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ನಾವು ಎಲ್ಲ ಕಡೆ ಏನು ಡ್ಯಾಮ್ಸ್ ನಲ್ಲಿ ನೀರಿದೆ, ಈ ಹೋದ ವರ್ಷ ಈಗ ಉದಾಹರಣೆಗಾಗಿ ಸುಮಾರು 58 TMC ನೀರಿತ್ತು ಇಲ್ಲಿ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ. ಈಗ ನಮ್ಮ ಕಡೆ ಕೇವಲ 3.8 TMC ನೀರಿದೆ. ಅಂದ್ರೆ ಇದರ ಅರ್ಥ ನಾವು 50 TMC ಇವರೆಲ್ಲ ಖರ್ಚು ಮಾಡಿಬಿಟ್ಟಿದ್ದಾರೆ, ನೀರು ಇದು ಮಾಡಿದ್ದಾರೆ. ಇನ್ಫ್ಲೋಸ್ ಇವತ್ತೊಂದು ದಿವಸ ಮೇದಿಂದ ಏನ್ ಬರ್ತಾ ಇತ್ತು, ಒಂದೇ ದಿವಸದಲ್ಲಿ 4 TMC ನೀರು ಬಂದಿತ್ತು. ಈ ದಿವಸಿಗೆ ಒಂದು 24 hours 4 TMC ನೀರು ಬಂದಿತ್ತು. ಹೀಗಾಗಿ ಇನ್ಫ್ಲೋಸ್ ದಿಂದ ನಮಗೆ ಅದು 50 TMC ನೀರು ಬರಬೇಕಾಗಿತ್ತು. ಈ ಟೈಮ್ ನಲ್ಲಿ ಆ 50 TMC ನೀರು ನಮಗೆ ಬಂದಿಲ್ಲ ಇವತ್ತೊಂದು ದಿವಸ. ಇದು ವಾಸ್ತವ ಸಂಗತಿ. ಹೀಗಾಗಿ ನಮ್ಗೆ 3.8 TMC ನೀರಲ್ಲಿ ಉಳಿದಿದೆ. 6 TMC ನಮಗೆ ನಾರಾಯಣಪುರದಲ್ಲಿ ಒಂದು 6 TMC ನೀರು ಉಳಿದಿದೆ. ಆ ನೀರನ್ನ ನಾವು ಮುಂದೆ ಇನ್ಫ್ಲೋಸ್ ಆಗಿ ಮುಂದೆ ಇದು ಆದ್ಮೇಲೆ ಏನು ನಮ್ದು ಪೊಸಿಷನ್ ಬರ್ತದೆ, ಕಾಲಕ್ಕೂ ಅದನ್ನ ನಾವು ರಿವ್ಯೂ ಮಾಡಿ ಮುಂದೆ ಕೃಷಿಗಾಗಿ ನೀರು ಕೊಡುವಂಥದ್ದು ಎಲ್ಲರೂ ಕೂಡ ನಡೀತದೆ. ಅಲ್ಲಿವರೆಗೆ ನಾವು ಅನಿವಾರ್ಯ ಪರಿಸ್ಥಿತಿ, ಈಗ ನಾವು ಕುಡಿ ನೀರಿಗೆ ನಾವು ಕೊಡಬೇಕಾಗ್ತದೆ. ರೈತರು ಸ್ವಲ್ಪ ಅಸಮಾಧಾನಗೊಳ್ತಾರೆ, ಸ್ವಲ್ಪ ಅವ್ರಿಗೆ ಆಸೆ ಇರ್ತದೆ, ತಪ್ಪಲ್ಲ ಗೊತ್ತು ದಿವಸ. ಆದ್ರೆ ಈಗ ಕುಡಿ ನೀರು ಕುಡಿದಿದ್ರೆ ನಾವು ಬಹಳ ಇದಾಗ್ತದೆ. ನಾನು ಇವತ್ತು ಸಂಪೂರ್ಣವಾಗಿ ತಾವು ಕೂಡ ಅದನ್ನ ವೀಕ್ಷಿಸಿದ್ರಿ. ಇಲ್ಲ ಕುಡಿ ನೀರಿಂದ ಏನೇನು ಸಮಸ್ಯೆ ಇದೆ ಡಿಟೇಲ್ ಆಗಿ ನಾವು ಹೋಗಿದ್ವಿ. ಒಂದು ಡ್ಯಾಮ್ ನಲ್ಲಿರೋ ನೀರಿಂದ ಮಲ್ಟಿ ವಿಲೇಜ್ ಸ್ಕೀಮ್, ಕೆರೆಗಳಿಂದ ಏನು ಮಲ್ಟಿ ವಿಲೇಜ್ ಸ್ಕೀಮ್ಸ್ ಇದಾವೆ, ಬೋರ್ವೆಲ್ಗಳೇನ ಅವಕಾಶ ಇದಾವೆ. ಮತ್ತು ಈಗ ನಾವು ಬೋರ್ ಹೊಡೆದು ಮೋಟ್ರ್ ಕುಂಡ್ರಿಸಿ ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಟ್ಟು ಪೈಪ್ ಲೈನ್ ಮಾಡುವಷ್ಟರಲ್ಲಿ ಬಹಳ ಸಮಯ ಹಾಳಾಗ್ತದೆ. ಬಹಳ ಇದು ನಾವು ಹಿಂದಿನಿಂದ ಅನುಭವ ಇದೆ. ಒತ್ತಾಯ ನಮ್ಮೆಲ್ಲ ಶಾಸಕರ ಮೇಲೆ ಸ್ವಾಭಾವಿಕವಾಗಿ ಬೋರ್ವೆಲ್ ಅಂತ ಊರಾಗಿರ್ತದೆ. ಅದಕ್ಕೆ ನಾವು ಈಗ ಪ್ರೈವೇಟ್ ಬೋರ್ವೆಲ್ಸ್ ಏನಿದಾವೆ ವಿಜಯಪುರ ನಗರ ಹಿಡ್ಕೊಂಡು, ವಿಜಯಪುರ ನಗರದಲ್ಲಿ ಬಾವಿಗಳನ್ನ ಏನಿದಾವೆ ಏನು ಸ್ವಚ್ಛ ಮಾಡಿದೀವಿ. ಆ ನೀರಿನ ಬಾವಿಗಳನ್ನ ಅದನ್ನ ಕುಡಿಲಿಕ್ಕೆ ನಾವು ಏನು ನದಿ ಮೂಲದ ನೀರಿನಿಂದ ಬಳಸ್ಕೊಂಡು ನಮ್ಮ ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳ್ಯಾಕೆ, ಬೇರೆ ಎಲ್ಲ ಆಕ್ಟಿವಿಟೀಸ್ಗೆ, ಗಾರ್ಡನ್ಗೆ ಮತ್ತು ವೆಹಿಕಲ್ಸ್ ತೊಳ್ಯಾಕಾಗ್ಲಿ, ಮನೆ ತೊಳ್ಯಾಕಾಗ್ಲಿ, ಇದನ್ನ ನಾವು ಆ ಬಾವಿಗಳಿಂದ ಅದನ್ನೆಲ್ಲ ನೀರನ್ನ ಟೆಸ್ಟ್ ಮಾಡಿ ಬೋರ್ವೆಲ್ಗಳನ್ನ ಮಾಡಬೇಕು. ಇಲ್ಲಿನೂ ಕೂಡ ಸಿಟಿಲಿ ಕೂಡ ಬೋರ್ವೆಲ್ಸ್ ಏನು ನಮ್ಮ ಈಗಾಗಲೇ ಕಾರ್ಪೊರೇಷನ್ ಬೋರ್ವೆಲ್ಸ್ ಇದಾವೆ, ಅದ್ರ ಜೊತೆಗೆ ಪ್ರೈವೇಟ್ ಬೋರ್ವೆಲ್ಸ್. ಅದೇ ರೀತಿ ಜಿಲ್ಲಾ ಪಂಚಾಯತ್ CO ಅವ್ರ ಕಡೆಯಿಂದ ಎಲ್ಲ ಹಳ್ಳಿಯಲ್ಲಿ ಪ್ರೈವೇಟ್ ಬೋರ್ವೆಲ್ಸ್ ಬಾವಿಗಳಿದಾವೆ, ಅವನ್ನೆಲ್ಲ ತೆಗೆದುಕೊಂಡು ಆ ಮೂಲಕ ನೀರು ಸರಬರಾಜು ಮಾಡೋದು. ಯಾಕಂದ್ರೆ ಟೆಸ್ಟೆಡ್ ಇರ್ತದೆ. ಈಗಾಗಲೇ ಬೋರ್ ಹೊಡೆದಾಗ ನೀರು ಬಿಡ್ತದೆ ಇಲ್ಲ ಗೊತ್ತಿಲ್ಲ, ನೀರು ಬಿದ್ಮೇಲೆ ಅದಕ್ಕೆ ಮೋಟರ್ ಕುಡಿಸ್ಬೇಕು, ಆ ಮೂಲಕ KEB ಕರೆಕ್ಷನ್ಗೆ ಹೋಗ್ಬೇಕು. ಇದೆಲ್ಲನೂ ಲೆಂಗ್ದಿ ಪ್ರೊಸೆಸ್ ಮತ್ತು ಡೆಫಿನೆಟ್ ಸೋರ್ಸಸ್ ಅಲ್ಲ. ಹೀಗಾಗಿ ಮೇನ್ಲಿ ಪ್ರೈವೇಟ್ ಬೋರ್ವೆಲ್ಸ್ ಇಂದ ಮತ್ತು ಮತ್ತೆ ಇದ್ದಂತ ನೀರನ್ನು ಏನದು ನಮ್ಮ ಡ್ಯಾಮ್ ನಲ್ಲಿ ಇರ್ಬೋದು, ಕೆರೆಯಲ್ಲ ಸ್ವಲ್ಪ ಜಾಗರೂಕತೆಯಿಂದ ನಾವು ಬಳಸ್ಕೋಬೇಕು. ಆಮೇಲೆ ಅದನ್ನ ಬಳಸ್ಕೊಳ್ಳೋದ್ರ ಜೊತೆಗೆ ಈ ಟ್ಯಾಂಕರ್ ಮೂಲಕ ಅವಶ್ಯಕ ಬಿದ್ರೆ ನಾವು ಅದನ್ನ
ಆ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಆದ್ರೆ ಅಂತದೇನಾದ್ರು ಬಂದ್ರೂ ಕೂಡ ನಾವು ನಿಭಾಯಿಸುವಂಥದ್ದು ಕೂಡ ಇರಬೇಕು. ಹೀಗಾಗಿ ಎಲ್ಲನೂ ಕೂಡ ಸುದೀರ್ಘವಾಗಿ ಇವತ್ತು ದಿವಸ ರಿವ್ಯೂ ಆಗಿದೆ. ಆಮೇಲೆ ಫೋಲ್ಡರ್ನು ಕೂಡ ಇವತ್ತು ದಿವಸ ಇನ್ನೂ ಬಂದಿಲ್ಲ ಅಂತೇಳಿ ವಾಟ್ ಫೋಲ್ಡರ್ಗೆ ಕಿಟ್ಸ್ ಅದನ್ನು ಕೂಡ ತರಿಸ್ಕೋಬೇಕು ಅಂತ ಹೇಳಿ 1 ತಿಂಗಳಾಯ್ತು ಬೇಡಿಕೆ ಜಿಲ್ಲಾಧಿಕಾರಿಗಳು ಮತ್ತು ನಾನು ಇದನ್ನ ಮಾಡ್ತೀವಿ. ಮತ್ತು ನಮ್ಮ ರಾಜ್ಯದಿಂದ ನಮ್ಮ ಜಿಲ್ಲೆಯಿಂದ ಏನು ಕಣಿಕೆ ವಿಶೇಷವಾಗಿ ನಮ್ಗೆ ಏನಂದ್ರೆ ಈ ಡೋನ್ ಆದ್ಮೇಲೆ ಬ್ಲಾಕ್ ಕಾಟನ್ಸ್ ಎಲ್ಲ ಕಣಿಕೆ ಮೇವಿದೆ. ಅದು ಮೇವು ನಮ್ಗೆ ಇನ್ನೂ 2-3 ತಿಂಗಳ ಕಷ್ಟ ಇದೆ. ಅದನ್ನು ಬೇರೆ ರಾಜ್ಯಕ್ಕೆ ಹೋಗುವಂತದ್ದಾಗ್ಲಿ ಬೇರೆ ಜಿಲ್ಲೆಗಳಿಗೆ ಹೋಗುವಂತದ್ದಾಗ್ಲಿ ಅದಾಗಬಾರ್ದು. ಬೇರೆ ಜಿಲ್ಲೆಗೆ ಹೋದ್ರು ನಮ್ಮವರೇ ಇರ್ತಾರೆ, ಮತ್ತೆ ಅಲ್ಲಿಂದ ಮತ್ತೆ ಬೇರೆ ಬೇರೆ ಬೆಳಗಾವಿಗೆ ಹೋಗಿ ಅಲ್ಲಿಂದ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗುವಂತ ಎಲ್ಲವೂ ಕೂಡ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಚೆಕ್ ಪೋಸ್ಟ್ ಮಾಡಿ ನಾನು SP ಅವರಿಗೆ ಕಟ್ನಟ್ಟರು ಅಂತ ಕೊಟ್ಟೆ, ಅವ್ರು ಮೀಟಿಂಗ್ ಮಾಡಿ ಅದನ್ನ ಅಲ್ಲಿ ಕೂಡ ಈ ಮೇವು ಸಹ ನಮ್ಮಲ್ಲಿ ಉಳಿಬೇಕು ಅನ್ನೋದನ್ನು ಕೂಡ ಇದೆ. ಆಮೇಲೆ ವಿದ್ಯುತ್ ಶಕ್ತಿನೂ ಕೂಡ ಎಲ್ಲ ಇದಕ್ಕೆ ಏನು ಡ್ರಿಂಕಿಂಗ್ ವಾಟರ್ ಸ್ಕೀಮ್ಸ್ ಇದಾವೆ, ಇಮಿಡಿಯೇಟ್ ಆಗಿ ಅದನ್ನು ಕೊಡಬೇಕು, ಪೆಂಡಿಂಗ್ ಇದ್ದದನ್ನು ಕೂಡ ಕ್ಲಿಯರ್ ಮಾಡಬೇಕು ಅಂತೇಳಿ. ಆಮೇಲೆ ಫರ್ಟಿಲೈಸರ್ದು ಕೂಡ ನಾವು ರಿವ್ಯೂ ಮಾಡಿದ್ವಿ. ಇವತ್ತೊಂದು ಸ್ವಲ್ಪ ಕಂಫರ್ಟೇಬಲ್ ಆಗಿ ಅವ್ರಿಗೆ ಬಿಕಾಸ್ ಆಫ್ ಇರಾನ್ ವಾರು ಇದರಿಂದ ಕೇಂದ್ರ ಸರ್ಕಾರ ಸಪ್ಲೈನೇ ಕಡಿಮೆ ಇದೆ, ಸಪ್ಲೈನೇ 50% ಇದೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಇದು ಮಳೆ ಇಲ್ಲಿ ತರ ಬಿತ್ತನೆ ಬರೀ 18% ಆಗಿದೆ, 18% ಅಷ್ಟೇ ಬಿತ್ತನೆ ಆಗಿದೆ ದಿವಸ. ಅದರಿಂದ ನಮಗೆ ಒಂದು ಈಗ ಅಂತ ಪ್ರೆಷರ್ ಕ್ರಿಯೇಟ್ ಆಗಿಲ್ಲ. ಅದರ ಅರ್ಥ ನಾವು ಇದನ್ನ ಹಾಳು ಮಾಡ್ಕೊಂಡು ಹೋಗುವಂತ ಬರ್ತಲ್ಲ, ಮುಂದೆ ಬಂದಂತ ಡಿಮ್ಯಾಂಡ್ ಕೂಡ ಬೀಜ ರಸಗೊಬ್ಬರ ಎಲ್ಲವನ್ನೂ ಕೂಡ ಮಾನಿಟರ್ ಮಾಡುವಂತದ್ದನ್ನು ಕೂಡ ದಿವಸ ಒಂದು ಕಟ್ಟುನಿಟ್ಟಾದ ಆದೇಶವನ್ನು ತಿಳಿಸ್ ಮಾಡಿದೀವಿ. ಹೀಗಾಗಿ ಎಲ್ಲರಿಗೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಯಾರು ಒಳ್ಳೆ ಕೆಲಸ ವಿಶ್ವಾಸ ಇದೆ ಅವ್ರ ಮೇಲೆಲ್ಲರ ಮೇಲೂ ಕೂಡ. ಇನ್ನು ಯಾರು ತಪ್ಪಿಸ್ತಿರೋದನ್ನ ಅದರಲ್ಲಿ ಯಾರಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ನಿಶ್ಚಿತವಾಗಿ ಅವ್ರ ಮೇಲೆ ಕಠಿಣವಾದಂತ ಕ್ರಮ ಕೈಗೊಳ್ತೀವಿ. ಆ ಪರಿಸ್ಥಿತಿ ಬರಬಾರ್ದು ಅಂತೇಳಿ ನಾನು ಕೂಡ ಆಶಿಸಿದ್ದೇನೆ. ಇದು ಕುಡಿ ನೀರು GI ಟ್ಯಾಗ್ ಅಂದ್ರೆ ನಾವು ನಮ್ಮ ದೋಣಿ ನದಿ ಮೇಲೆ ಏನ್ ಬರ್ತದೆ ಅದು ಜೋಳ ಇದು ಸುಪ್ರಸಿದ್ಧವಾದಂತ, ಬಹುಶಃ ದೇಶದಲ್ಲೇ ಅಪ್ರತಿಮ ಅದು. ಈಗ ಬೇರೆ ರಾಜ್ಯದಲ್ಲಿ ಮಂಗಳವಾಡ ಮತ್ತು ಇನ್ನೊಂದ್ ಕಡೆ ಎಲ್ಲರಿಗೂ ಸಿಕ್ಕಿದಾವೆ, ಅದು ಸಿಕ್ಕಿದ ತಪ್ಪತ್ ನಾವು ಹೇಳಿದಲ್ಲ. ಆದ್ರೆ ಅವ್ರಕ್ಕಿಂತ ನಾವು ನಮ್ದು ಒಳ್ಳೆ ಗುಣಮಟ್ಟದ ಅಂತ ನಾವು ತಿಳ್ಕೊಂಡಿದೀವಿ. ಯಾಕಂದ್ರೆ ಹಿಂದೆ ಇತ್ತು ಡೋಣಿ ಬೆಳೆದ್ರೆ ಊರೆಲ್ಲ ಜೋಳ ಅಂತ ಹೇಳಿ, ಅಂತ ಡೋಣಿ ನದಿ ಜೋಳ ಇದೆ. ಅದಕ್ಕೆ GI ಟ್ಯಾಗ್ ತಗೊಂಡ್ರೆ ಏನಾಗ್ತದೆ, GI ಟ್ಯಾಗ್ ನಿಂದ ಸ್ವಲ್ಪ ಬೆಲೆ ಜಾಸ್ತಿ ಬರ್ತದೆ. ಈಗ ಏನಾಗಿದೆ, ಯಾರು ಕೂಡ ಲಾಭದಾಯಕ ಅಲ್ಲ ಅಂತೇಳಿ ಜೋಳ ಬೆಳೆಯೋದು ಕಡಿಮೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸೂರ್ಯಪಾನ ಅದು ಇದು ನಿಮ್ಮ ತೊಗರಿ ಬೇರೆ ಬೇರೆ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ನಮ್ಮ ಜೋಳ ಅದು ಇಡೀ ವಿಶ್ವ ಪ್ರಸಿದ್ಧಿ ಇರುತ್ತೆ, ಬಿಳಿ ಜೋಳ ವಿಜಯಪುರದು. ಅದನ್ನ GI ಟ್ಯಾಗ್ ಪಡ್ಕೊಳ್ಳೋಕೆ ನಾನು ಈಗೇನೆ ಹಿಂದೆ ಕೂಡ ಸೂಚನೆ ಕೊಟ್ಟಿದ್ದೀನಿ. ನಾಟ್ ಫಸ್ಟ್ ಟೈಮ್ ನಾವು DC ಅವರು ಈಗಾಗಲೇ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನ. ಆಮೇಲೆ ಹಾರ್ಟಿಕಲ್ಚರ್ದವರು ಕೂಡ ನಮ್ಮಲ್ಲಿ ಬೇರೆ ಬೇರೆಯವರು ಬಂದು ಮಹಾರಾಷ್ಟ್ರದಿಂದ ಬಂದು ನಮ್ಮಲ್ಲಿ ಬಂದು ಡ್ರೈ ಮಾಡ್ಕೊಂಡು ಹೋಗ್ತಾರೆ. ಗ್ರೇಪ್ಸ್ ಮನುಕ ಡ್ರೈ ಗ್ರೇಪ್ಸ್ ರೆಸಿನು ಅದು ಮತ್ತೆ ಅವರೆಲ್ಲರೂ GI ಟ್ಯಾಗ್ ತಗೋತಾರೆ. ನಮ್ಮ ಒಣ ದ್ರಾಕ್ಷಿಗೆ GI ಟ್ಯಾಗ್ ಇಲ್ಲ. ಇಂಡಿ ನಿಂಬೆ ಒಂದು ಸಿಕ್ಕಿದೆ. ಹೀಗಾಗಿ ಅಲ್ಲಿ HSR ನ ಒಂದು ಇದನ್ನು ಕೂಡ ಸ್ಟೋರ್ಸ್ ಇದೆ. ಒಬ್ರು XIS ಆಫೀಸರ್ ಮಾಡಿದ್ದಾರೆ, ಇಡೀ ದೇಶದೆಲ್ಲ GI ಟ್ಯಾಗ್ ಕೊಡೋದನ್ನು ನೋಡ್ಕೊಂಡ್ಬರ್ರಿ, ಜಿಲ್ಲಾಧಿಕಾರಿಗಳಿಗೆ ಒಂದು ಟೀಮ್ ಕೊಟ್ಟು ಕಳಿಸ್ತೀನಿ ನಾನು, ಕಳಿಸಿ ನೋಡಿ ಅದನ್ನು ಕೂಡ GI ಟ್ಯಾಗ್ ಪಡ್ಕೊಳ್ಳೋಕೆ ಅನುಕೂಲ ಮಾಡ್ಬೇಕಾಗಿದೆ. ಮತ್ತು ಹೋದ ಸಲ DCCO ಕಾನ್ಫರೆನ್ಸ್ ಏನಾಯ್ತು ಇತ್ತೀಚೆಗೆ, ಅಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಯ್ತು. ಅವಾಗ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ, ಜಿಲ್ಲಾಧಿಕಾರಿಗಳು CEO ಎಲ್ಲರೂ ಕೂಡ ಭಾಗವಹಿಸಿದ್ರು. ಅವಾಗ ನಾವು ವಿಜಯಪುರ ಸಿಟಿಗೆ ಇನ್ನೊಂದು ಸ್ಟೇಜ್ ಕೃಷ್ಣಾದಿಂದ ನಾವು ಕುಡಿ ನೀರಿನ ಯೋಜನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ಅದನ್ನ DPR ಮಾಡ್ಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಬಂದಿದ್ದಾರೆ ಸರ್ಕಾರದಿಂದ. ಅದೊಂದು ಮಾಡಿ DPR ಸರಿಯಾಗಿ ಒಳ್ಳೆ ಕನ್ಸಲ್ಟೆನ್ಸಿ ಏಜೆನ್ಸಿ ಕೊಟ್ಟು ಆ DPR ರೆಡಿ ಮಾಡಿಕೊಂಡು ಇನ್ನೊಂದು ಸ್ಟೇಜ್ ಕುಡಿ ನೀರಿನ ಯೋಜನೆಗೆ ಇವತ್ತು ನಾವು ಒಂದು ಪ್ರಾರಂಭಕ್ಕೆ ಒಂದು ಅಡಿಪಾಯವನ್ನು ಫೌಂಡೇಶನ್ ಹಾಕುವಂಥದ್ದು ಮಾಡ್ತಾ ಇದ್ದೀವಿ. ಜೊತೆಗೆ ಡೋಣಿ ಹಳ್ಳಕ್ಕೆ ಹಿಂದೆ ನಾವು ಆ ಮೀಟಿಂಗ್ ಅಲ್ಲಿ ಆಗಿದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತು ಪ್ರಸ್ತುತ ಅಲ್ಲ ಅದು ಈ ಸಂದರ್ಭದಲ್ಲಿ, ಯಾಕಂದ್ರೆ ಕುಡಿ ನೀರಿಗೆ ನಾವು ಇದಕ್ಕೆ ಗೊಬ್ಬರ ಇದಕ್ಕೆ ಆದ್ಯತೆ ಕೊಡ್ತೀವಿ. ನಾವು ಹಿಂದೆ ವ್ಯಾಪ್ಕೋಸ್ದಿಂದ ಒಂದು ನಾನು ನೀರಾವರಿ ಸಚಿವನಿದ್ದಾಗ 13-18 ಅವಾಗ ನಾವು 16-17 ನಾವು ಮಾಡಿ ಕಳಿಸಿದ್ವಿ ವ್ಯಾಪ್ಕೋಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸಿಯಿಂದ. ಯಾಕಂದ್ರೆ ಅವಾಗ ಕೋಶಿ ನದಿಯಿಂದ ಸುಮಾರು 4,000 ಕೋಟಿಯಷ್ಟು ಬಿಹಾರ್ಗೆ ಗ್ರಾಂಟ್ ಸಿಕ್ಕಿತ್ತು. ನಮಗೂ ಆ ಫ್ಲಡ್ ಇದರಲ್ಲಿ ಸಿಗ್ತದೆ ಅಂತ ಪ್ರಪೋಸಲ್ ಮಾಡಿದ್ವಿ. ಅದು ಫ್ಲಡ್ ಇದರಲ್ಲಿ ನಮಗೆ ಇದು ಸಿಕ್ಕಿಲ್ಲ. ಈಗೂ ನಮ್ಮ ಸಂಸದರು ಏನಾದ್ರು ಕೊಡಿಸಿದ್ರೆ ಒಳ್ಳೇದು. ಸಾಧನೆಗಳು ಬಹಳಷ್ಟು ಅವರು ಅಪಾರವಾಗಿ ಆಶೆಯನ್ನು ಹೊಂದಿರ್ತಾರೆ. ಅವಾಗ ನಾವು ಇಷ್ಟು ಸಾಧನೆ ಮಾಡಿದ್ವಿ ಅಂತದ್ದು. ಅದಕ್ಕೆ ಅದು ವ್ಯಾಪ್ಕೋಲ್ ಒಂದು ನಾನು ಕೊಟ್ಟು ಕಳಿಸ್ತೀನಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾಗೆ. ದಯವಿಟ್ಟು ನಮ್ಮ ಒಂದು ಸಂಸದರು ಅದನ್ನೊಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರಲಿ ಏನ್ರಿ. ಫ್ಲಡ್ ಇದರಲ್ಲಿ ಸಾಕಷ್ಟು ದುಡ್ಡು ಕೇಂದ್ರ ಸರ್ಕಾರ ಇರ್ತದೆ. ಆದ್ರೆ ಈಗ ನನಗೆ ಅದು ಯಾಕೋ ಅಷ್ಟು ಆಶಾದಾಯಕವಾಗಿ ನಾನು ಇಲ್ಲ. ಅದಕ್ಕೆ ಮೊನ್ನೆ ಸರ್ಕಾರ ಬೆಣ್ಣೆಹಳ್ಳ ಧಾರವಾಡನಲ್ಲಿ ಒಂದು 200 ಕೋಟಿಗೆ ಸಂಕ್ಷಿಪ್ತವಾಗಿ ಮಾಡಿದ್ದಾರೆ. ಅಂದ್ರೆ
ಇಂಪಾರ್ಟೆಂಟ್ ಅದ್ರಾಗೆ ಇರುವಂತದ್ದು ದುಡ್ಡು ಮ್ಯಾನೇಜ್ ಮಾಡಿದ್ದಾರೆ. ಅದನ್ನೇ ಮಾಡೆಲ್ ಇಟ್ಕೊಂಡು ನಾವು ಬೆಣ್ಣೆ ಹಳ್ಳಕ್ಕಿಂತ ನಮ್ಮ ದೋಣಿ ಹಳ್ಳ ನನಗನ್ಸ್ಬಿಟ್ಟಿಗೆ ಬಹಳ ದೊಡ್ಡದು. ಐ ಥಿಂಕ್ ಮೋಸ್ಟ್ ಒಂದು 200 300-350 ಕೋಟಿ ಆಗ್ಬೋದು. ಅಷ್ಟಕ್ಕೆ ಲಿಮಿಟ್ ಮಾಡ್ಕೊಂಡು ಸುಮ್ಮನೆ ನಾವು ದೊಡ್ಡದು ಮಾಡಿದ್ರೆ ಅಥವಾ ದೊಡ್ಡದು ನಮ್ಮ MP ಅವ್ರು ಯಾವಾಗ ಸ್ಯಾಂಕ್ಷನ್ ಮಾಡ್ಕೊಂಡ್ ಬರ್ತಾರೆ ಅದಾಗ್ಲಿ. ಈಗ ತಾತ್ಪೂರ್ತಿಕವಾಗಿ ಗೊತ್ತಿದ್ದು ಏನು ನಾವು ಇದು ಮಾಡ್ಕೋಬೇಕು, ಅದನ್ನ ಮಾಡ್ಕೊಳ್ಳುವಂತ ಕೆಲಸನ ಮಾಡ್ಬೇಕು ಅಂತೇಳಿ ಅದನ್ನು ಕೂಡ ಸೂಚನೆಯನ್ನ ಕೊಟ್ಟಿದ್ದಕ್ಕೂ ಕೂಡ DPR ಅನ್ನ ಸಿದ್ಧಪಡಿಸಿ ಬೆಣ್ಣೆ ಹಳ್ಳ ಮಾಡಲ್ ತರಿಸ್ಕೊಂಡು DPR ರೆಡಿ ಮಾಡಲಿ ಅಂತ ಹೇಳಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ನೀವು ಕೂಡ ಭಾಗವಹಿಸಿದ್ರಿ. ಇಷ್ಟು ಮಾತ್ರ ನಾನು ಹೇಳಿದ್ದೀನಿ. ಜಿಲ್ಲಾಧಿಕಾರಿಗಳು, CEO ಮತ್ತೆ ಎಲ್ಲ ಅಧಿಕಾರಿಗಳು ಕಾಲಕ್ಕೂ ತಾವು ಎವ್ರಿ ವೀಕ್ ಯು ಹ್ಯಾವ್ ಅ ರಿವ್ಯೂ ಏನ್ರಿ ಏನಿದ್ರು ಕೂಡ ನಮ್ಗೆ ತಿಳಿಸ್ರಿ. ನಾವು ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅಂತ ಅನ್ನೋದಾಗಬೇಕು. ಮತ್ತೆ ನಾವು ಮತ್ತೆ ಈ ಮೀಟಿಂಗ್ಸ್ ಅನ್ನ ಪ್ರತಿ 15 ಡೇಸ್ಗೊಮ್ಮೆ 15 ದಿವಸಕ್ಕೊಮ್ಮೆ, ಐಡಿಯಲಿ 15 ಡೇಸ್ 15 ದಿವಸಕ್ಕೊಮ್ಮೆ ಮತ್ತೆ ಮೀಟಿಂಗ್ ಮಾಡಿ, ನೆಕ್ಸ್ಟ್ 15 ದಿವಸಕ್ಕೆ ಮತ್ತೆ ಮೀಟಿಂಗ್ ಮಾಡಿ ಎಲ್ಲ ಶಾಸಕರು. ಧನ್ಯವಾದಗಳು. ಥ್ಯಾಂಕ್ ಯು. ಅದು ಮಹಾರಾಷ್ಟ್ರದಲ್ಲಿ ರಿಕ್ವೆಷನ್ ಕೊಟ್ಟಿದ್ದೀವಿ. ಬಟ್ ನನಗೆ ಒಂದು ಅರ್ಥದಲ್ಲಿ ಅಲ್ಲಿನೂ ಕೂಡ ಮಳೆ ಇಲ್ಲ. ಅವ್ರ ಸ್ಟೋರೇಜ್ ಎಷ್ಟು ಕೆಪಾಸಿಟಿ ಇದೆ ಉಜ್ಜಿನಿದಾಗ ಮತ್ತು ಇದ್ರಾಗ ಕೊಯ್ನಾ ಇದ್ರಾಗ ಎಲ್ಲ ಎಷ್ಟು ಮಳೆ ಇದೆ, ನೀರಿದೆ ನೋಡ್ಕೊಂಡು ರಾಜಾಪುರ ಡ್ಯಾಮ್ ಇದೆಲ್ಲ ನೋಡ್ಕೊಂಡು ನಾವು ಸರ್ಕಾರ ಈಗಾಗಲೇ ರಿಕ್ವೆಷನ್ ಮಾಡಿದೆ. ಅವರಲ್ಲಿ ಎಷ್ಟು ನೀರಿದೆ ಅದ್ರ ಮೇಲೆ ಅವಲಂಬಿತ ಆಗ್ತದೆ. ಅವ್ರ ನೀರು ಸ್ಟೋರೇಜ್ ಸ್ವಲ್ಪ ಏನಾದ್ರು ಕಂಫರ್ಟೇಬಲ್ ಇದ್ರೆ ಅವರು ನೀರು ನಮ್ಗೆ ಕೊಡ್ತಾರೆ. ಅವರೇ ಮತ್ತೆ ಅವ್ರಿಗೇನೋ ಶಾರ್ಟೇಜ್ ಇದ್ರೆ ಅವ್ರಿಗೂ ಕೂಡ ಕಷ್ಟ ಆಗ್ಬೋದು. ಪ್ರಯತ್ನ ಮಾಡ್ತಾ ಇದೀವಿ ಮಹಾರಾಷ್ಟ್ರದಿಂದ ಎರಡು ಕಡೆ ನೀರು ಸಿಗಬೇಕು ಅಂತ ಹೇಳಿ. ಡಿಪೆಂಡ್ಸ್ ಅಪಾನ್ ದೇರ್ ಪೊಸಿಷನ್, ವಾಟರ್ ಲೆವೆಲ್ಸ್, ಅವರಲ್ಲಿ ಏನು ಸ್ಟೋರೇಜ್ ಎಷ್ಟಿದೆ ಅದ್ರ ಮೇಲೆ ಅವಲಂಬಿತ ಆಗಿದೆ. ಆ ಪ್ರಯತ್ನ ಮಾಡ್ತಾ ಇದೀವಿ. ಹಾ ಯಾರು ನನ್ ಕಡೆ ಎಷ್ಟದಪ್ಪ ಇರೋದು 3.8 TMC ಇರೋದ, ಅಲ್ಲಿ 6 TMC ಇರೋದು. ಇದ್ರ ಕೊಡ್ತಿದೀವಿ ನಾವು ಮಹಾರಾಷ್ಟ್ರದ ಏನ್ ಕೇಳ್ತೀವಿ, ನಾವು ಮತ್ತೊಬ್ಬರು ಕೊಡಬಾರ್ದು ಅಂತ ನಮ್ಮ ಉದ್ದೇಶ ಇಲ್ಲ. ಆದ್ರೆ ನಮಗೆ ಇರುವುದೇ 3.8 TMC ನೀರು, ಅಲ್ಲಿ 6 TMC ನೀರು. ಹೆಂಗ್ ಕೊಡೋಣ ನೀವೇ ಹೇಳ್ಬಿಡ್ರಿ. ಕೊಡಬಾರ್ದಂತ ಉದ್ದೇಶ ಇಲ್ಲ. ಕುಡಿ ನೀರಿಗೆ ನಮ್ದು ಪ್ರಯಾರಿಟಿ. ನಾ ಹೇಳಿದ್ನಲ್ಲ ಈಗ 3.8 TMC ಆಲಮಟ್ಯಾಗ, 6 TMC ನಾರಾಯಣಪುರ. ಇಷ್ಟು ನಮ್ಮ ಪರಿಸ್ಥಿತಿ ಇದೆ. ಥ್ಯಾಂಕ್ ಯು.